ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರನಾಥ್ ಪೂದೆ. ನಾನಿವತ್ತು ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿರುವಂತಹ ಸಾಧಕಿಯ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ನಾನು ಇವತ್ತು ಸುಳ್ಯ ತಾಲೂಕಿನ ಮುರಳ್ಳಿ ಗ್ರಾಮದ ಪೂದೆ ಎಂಬ ಜಾಗದಲ್ಲಿದ್ದೇನೆ. ಪೂದೆ ಹರ್ಷಿತಾ ಅಣ್ಣುವರ ಮನೆಯಲ್ಲಿದ್ದೇನೆ. ಹರ್ಷಿತಾರವರು ರಾಷ್ಟ್ರ ಮಟ್ಟದಲ್ಲಿ ಚಿನ್ನ ಪದಕವನ್ನು ಗೆದ್ದಂತಹ ವೆಯ್ಟ್ ಲಿಫ್ಟರ್. ಇವರು SDM ಕಾಲೇಜಿನಲ್ಲಿ ದ್ವಿತೀಯ PUCಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ಒಂದು ನಮ್ಮೂರಿನ ಹೆಮ್ಮೆಯ ಹುಡುಗಿ. ಇವರ ಜೊತೆ ಇವರ ಸಾಧನೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ. ಇದು ಈಗ ನೀವು ಎಷ್ಟು ವರ್ಷದ ಪ್ರಯತ್ನದಿಂದ ನೀವು ಒಂದು ರಾಷ್ಟ್ರ ಮಟ್ಟಕ್ಕೆ ಏರಿರುವಂತದ್ದು? ಇದು 1 ವರ್ಷ ಆಯ್ತು. ಈಗ ಇದು 2ನೇ ವರ್ಷ. ಈ 2ನೇ ವರ್ಷದಲ್ಲಿ ನಂದು ಅಚೀವ್ಮೆಂಟ್ ಆಯ್ತು. ಈ ಒಂದು ಅಚೀವ್ಮೆಂಟ್ಗೆ ಯಾರು ಕಾರಣ ಅಂತ? ಫಸ್ಟಿಗೆ ಪಪ್ಪ ಅಮ್ಮ ಅವರಿಂದ ಇಲ್ಲಿ ತನಕ ಹೋಗ್ಲಿಕ್ಕೆ ನಾನು ಕಾರಣ ಅದೇ. ಮತ್ತೆ ನಮ್ಮ ಕೋಚ್ ಅಲ್ಲಿ ಸಂತೋಷ್ ಸರ್ ಅಂತ ಒಬ್ರು. ಅದಾದ್ಮೇಲೆ ಆ ಕೋಚ್ ಸಿಗುವ ಮೊದ್ಲು ನಮ್ದು ಇಲ್ಲಿ PT ಸರ್ ರಾಮಚಂದ್ರ PT ಅವರಿಂದ ನಾನು ಇಷ್ಟು ಅಚೀವ್ಮೆಂಟ್ ಆಗ್ಲಿಕ್ಕೆ ಕಾರಣ. ಎಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು? PUC ಇಂದಲ್ಲ ಅಲ್ಲ ಪ್ರೈಮರಿ ಇಂದ, ಇದು ಹೈಸ್ಕೂಲ್ ಇಂದ ಸ್ಟಾರ್ಟ್ ಆಯ್ತಾ? ಸ್ಪೋರ್ಟ್ಸ್ ಅಂತ ಬರುವಾಗ ಪ್ರೈಮರಿ ಇಂದಾನೆ ಸ್ಟಾರ್ಟ್ ಆಯ್ತು. ಅಲ್ಲ, ಇದು ವೆಯ್ಟ್ ಲಿಫ್ಟಿಂಗ್ ಇಲ್ಲಿ ಫಸ್ಟ್ PUC ಇಂದ ನಂದು ಸ್ಟಾರ್ಟ್. ಎಂತ ಗೊತ್ತಿರ್ಲಿಲ್ಲ ಫಸ್ಟಿಗೆ. ಅದ್ಮೇಲೆ ಅವರ ಕೋಚಿಂಗ್ ಪಡೆದು ಈಗ ಗೊತ್ತುಂಟು, ಪರವಾಗಿಲ್ಲ ಅಂತ ಆಗಿದೆ. ಈಗ ಫಸ್ಟಿಗೆ ಯಾವ ಮಟ್ಟದಲ್ಲಿ ಎಷ್ಟು ಸ್ಪರ್ಧಿಗಳಿದ್ರು, ಹೇಗೆ ನೀವು ಭಾಗವಹಿಸಿದ್ದೀರಿ ಅಂತ? ಮೊದ್ಲು ಡಿಸ್ಟಿಕ್ ಲೀಗ್ ಅಂತ ಒಂದಿತ್ತು. ಫಸ್ಟ್ ಅದಕ್ಕಿಂತ ಮೊದಲು ದಸರಾ ಅಂತ ಬರ್ತದೆ. ಅದ್ರಲ್ಲಿ ಫಸ್ಟ್ ನಂದು ಕಾಂಪಿಟೇಷನ್ ದಸರಾ ಡಿವಿಷನ್ ಲೆವೆಲ್. ತುಂಬಾ ಭಯ ಪಟ್ಟಿದೆ ಫಸ್ಟ್ ಕಾಂಪಿಟೇಷನ್ ಅಂತೇಳಿ. ಅದ್ರಲ್ಲಿ ನಂದು ಸಿಲ್ವರ್ ಆಯ್ತು ಫಸ್ಟ್ PUC ಅಲ್ಲಿ. ಅದಾದ್ಮೇಲೆ ಸ್ಟೇಟ್ ಸಿಕ್ತು. ಇಲ್ಲೆಲ್ಲ ಸ್ಟೇಟ್ ಅಂತ ಸ್ಟೇಟ್, ಅಲ್ಲೆಲ್ಲ ಹಂಗಲ್ಲ, ಸ್ಟೇಟ್ ಎಲ್ಲ ನಾರ್ಮಲ್ ಸ್ಟೇಟ್ ಅಂತೇಳಿ. ಹಂಗೆ ಅದ್ರಲ್ಲಿ ನಂದು ಬ್ರೌನ್ಸ್ ಆಯ್ತು. ಅದಾದ್ಮೇಲಿಂದ ನಂದು ಭಯ ಪಡ್ಲಿಲ್ಲ. ಆದ್ಮೇಲೆ ಕಾಂಪಿಟೇಷನ್ ಎಲ್ಲ ಮಾಮೂಲಿ ಕಾಂಪಿಟೇಷನ್ ಮಾಡಿ ಹೇಗೆ ಹೋಗ್ತೀನಿ, ಹೋಗಿ ಮಾಡಿ ಬರ್ತೀನಿ. ಈಗ ನೀವು ಎಷ್ಟು ಭಾರ ಎತ್ತಿದ್ದೀರಿ? ಈಗ ಸ್ನ್ಯಾಚ್ ಕ್ಲೀನ್ ಅಂಡ್ ಜರ್ಕ್ ಅಂತ 2 ಇರ್ತದೆ. ಅದರಲ್ಲಿ ಸ್ನ್ಯಾಚ್ 54, ಕ್ಲೀನ್ ಅಂಡ್ ಜರ್ಕ್ 78. ಅಂದ್ರೆ ಅದು ತೂಕನೇನ ಹೇಗೆ? ಅಂದ್ರೆ ಹೆಂಗಂದ್ರೆ ನಂದು ಕೆಟಗರಿ ಅಂತ ಇರ್ತದೆ. 48 ಕೆಟಗರಿ ಈಗ ನಂದು. ಹೇಗಂದ್ರೆ 48 kg ಇರೋದು ಈಗ? 48 kg. ಆ 48 kg ಕೆಳಗಿದ್ದರಲ್ಲಿ 48 kg ಕೆಟಗರಿ ಅವರು. ಅದಕ್ಕಿಂತ ಜಾಸ್ತಿ ಇದ್ದವರು 53. ಹಂಗೆ ಕೆಟಗರೀಸ್ ಎಲ್ಲ ಇರ್ತದೆ. ಅದ್ರಲ್ಲಿ ನನ್ನ 48ನೇ ಕೆಟಗರಿ. ಅದ್ರಲ್ಲಿ ನಮಗೆ ಎಷ್ಟಾಗ್ತದೆ ಅಷ್ಟು ಎತ್ತಬಹುದು. ಜಾಸ್ತಿ ಈಗ ಸಣ್ಣ ಕೆಟಗರಿಯಲ್ಲಿ ಜಾಸ್ತಿ ಎತ್ತ ಬೆಸ್ಟ್ ಲಿಫ್ಟರ್ ಹಿಂಗೆಲ್ಲ ಸಿಗ್ತದೆ, ವೈಯಕ್ತಿಕ ಪ್ರಶಸ್ತಿ ಅಂತ. ಈಗ ಹಾಗೆ 48 ಕೆಟಗರಿಯಲ್ಲಿ ಫಸ್ಟಿಗೆಲ್ಲ ಎಂತ ಅಷ್ಟೇನೆ ಎತ್ತಿರ್ಲಿಲ್ಲ. ನ್ಯಾಷನಲ್ ಲಿಫ್ಟರ್ಸ್ ಅಲ್ಲಿ ಇರ್ತಿದ್ರು ಕೆಲವರು. ಪುತ್ತೂರ್ನ ಒಬ್ಳು ಫಿಲೋಸ್ನೋಳಿದ್ದಾಳೆ. ಹಂಗೆ ಭಯ ಪಟ್ಕೊಂಡಿದ್ದೆ, ಇವಳೆಲ್ಲ ಇದ್ದಾಳೆ ಅಂತ. ಅದಾದ್ಮೇಲೆ ಆಯ್ತು. ಅದರಲ್ಲಿ ಯೂತ್, ಜೂನಿಯರ್, ಸೀನಿಯರ್ ಅಂತ 3 ಇರ್ತದೆ. ಅದರಲ್ಲಿ ಯೂತ್ ಅಲ್ಲಿ ನಂದು ಗೋಲ್ಡ್ ಆಗ್ತದೆ. ಜೂನಿಯರ್, ಸೀನಿಯರ್ ಅಲ್ಲಿ ಅವರು ಇರ್ತಾರೆ. ಈಗ ನೆಕ್ಸ್ಟ್ ವರ್ಷ ಅವರು ಸೀನಿಯರ್ಸ್ ಗೆ ಹೋಗ್ತಾರೆ, ನಾನ್ ಜೂನಿಯರ್ ಗೆ ಬರ್ತೀನಿ. ನಂದು ಯೂತ್ ಮುಗೀತು, ಸೆಕೆಂಡ್ PUC ಗೆ ಯೂತ್ ಮುಗೀತು. ಅದಾದ್ಮೇಲೆ ಸೀನಿಯರ್ಸ್, ಜೂನಿಯರ್ಸ್ ಅಂತ 2 ಇರ್ತದೆ. ಅದ್ರಲ್ಲಿ ಹಂಗೆ. ನೀವು ಈಗಾಗಲೇ ಎಷ್ಟು ಪದಕವನ್ನು ಗೆದ್ದಿದ್ದೀರಾ? ಎಷ್ಟು ಕಾಂಪಿಟೇಷನ್ ಗೆದ್ದಿದ್ದೀರಾ? ಪದಕ ತುಂಬಾ ಕಾಂಪಿಟೇಷನ್ಸ್ ಆಯ್ತು. ತುಂಬಾ ಕೌಂಟಿಂಗ್ ಅಲ್ಲಿ ಉಂಟಾ? ಕೌಂಟಿಂಗ್ ಅಲ್ಲಿ ಒಂದು 14-15ಕ್ಕಿಂತ ಆಯ್ತು ಮೇಲೆ. ಇನ್ನು ಉಂಟು, ನ್ಯಾಷನಲ್ಸ್ 2 ಉಂಟು. ಒಂದು UP ಅಲ್ಲಿ ಉಂಟು, ಮತ್ತೊಂದು ಮಹಾರಾಷ್ಟ್ರದಲ್ಲಿ ಉಂಟು. ಇನ್ನು ಹೋಗ್ಬೇಕು. ನೀವು ಮೊನ್ನೆ ರಾಷ್ಟ್ರ ಮಟ್ಟದಲ್ಲಿ ಚಿನ್ನವನ್ನು ಗೆದ್ದಿರುವಂತಹ ಪಂದ್ಯ ಅಂದ್ರೆ ಅದು ತ್ರಿಶೂರಲ್ಲಿ ನಡೆದಿರುವಂತಲ್ಲ? ಕೇರಳದಲ್ಲಿ ತ್ರಿಶೂರ್. ಈಗಾಗಲೇ ನ್ಯೂಸ್ ಅಲ್ಲಿ ಎಲ್ಲ ಬಂದಿದೆ ಅಲ್ಲ, ಅದೆಲ್ಲ ವ್ಯಾಯಾಮ ಎಲ್ಲ ಬೆಳಿಗ್ಗೆ. ಈಗ ಮಾಮೂಲಿ ಈಗ ಕಾಲೇಜಲ್ಲಿ ವರ್ಕೌಟ್ ಎಲ್ಲ ಹೇಗೆ ಮಾಡ್ತೀರಿ? ಬೆಳಗ್ಗೆ 5:45ಕ್ಕೆ ಹೋಗ್ಲಿಕ್ಕೆ ಇರ್ತದೆ ಗ್ರೌಂಡಿಗೆ. 6 ಗಂಟೆಗೆ ನಮ್ದು ಲೈನ್ ಅಪ್. ಅದಾದ್ಮೇಲೆ 6 ಗಂಟೆಯಿಂದ 8 ಗಂಟೆ ತನಕ ಪ್ರಾಕ್ಟೀಸ್ ಇರ್ತದೆ. ಗ್ರೌಂಡ್ ವರ್ಕೌಟ್ ಬೆಳಗ್ಗೆ ನಮಗೆ. ಗ್ರೌಂಡ್ ವರ್ಕೌಟ್ ಬುಧವಾರ ಒಂದು ಒಳಗಡೆ ವರ್ಕೌಟ್, ಜಿಮ್ ವರ್ಕೌಟ್ ಇರ್ತದೆ. ಅದಾದ್ಮೇಲೆ ಬಂದು ಕಾಲೇಜಿಗೆ ಹೊರಡಿ ಕಾಲೇಜಿಗೆ ಹೋಗ್ಬೇಕು. ಮಧ್ಯಾಹ್ನ ಊಟ ಹಾಸ್ಟೆಲ್. ವಾಪಸ್ ಕಾಲೇಜಿಗೆ ಹೋಗಿ ವಾಪಸ್ 4 ಗಂಟೆಗೆ ಇಲ್ಲಿಗೆ ಬರ್ಬೇಕು ಹಾಸ್ಟೆಲ್. ಅದಾದ್ಮೇಲೆ ಹಾಸ್ಟೆಲ್ ಹೊರಡಿ ವಾಪಸ್ ಗ್ರೌಂಡ್. 4 ಗಂಟೆಯಿಂದ 7:30, 8. ಒಮ್ಮೆ ಜಾಸ್ತಿ ವರ್ಕೌಟ್ ಲೋಡ್ ಎಲ್ಲ ಇರ್ತಿದ್ರೆ ಎಷ್ಟ್ ಮಾಡ್ತೀವಿ ನಾವು ಅಂತ ಒಂದು ಶುಕ್ರವಾರ ಅಂತ ಲೋಡ್ ನಮಗೆ. ಆ ಲೋಡ್ ದಿವಸ ಎಷ್ಟೆಷ್ಟು ಅಂತ ಟಾರ್ಗೆಟ್ ಇಡ್ತಾರೆ ಸರ್. ಅಷ್ಟಷ್ಟು ಮಾಡ್ಬೇಕು ಅಂತ, ಅಷ್ಟಷ್ಟು ನಾವು ಮಾಡ್ಬೇಕು. ಅದಾದ್ಮೇಲೆ 7:30ಗೆ ಬರ್ತೀವಿ ಹಾಸ್ಟೆಲ್. ಅದಾದ್ಮೇಲೆ ಹಾಸ್ಟೆಲ್ ಅಲ್ಲಿ ಸ್ನಾನ, ಅದು ಇದು, ಪ್ರೇಯರ್. ಮಲಗುವಾಗ 9 ಗಂಟೆಯಿಂದ 10 ಗಂಟೆ ತನಕ ಸ್ಟಡಿ ಅವರ್ಸ್. ಮತ್ತೆ ಬಟ್ಟೆ ವಾಶ್. ಕಷ್ಟ ಆಗ್ತದೆ ಫಸ್ಟಿಗೆಲ್ಲ, ತುಂಬಾ ಕಷ್ಟ ಆಗ್ತಿತ್ತು ಹಾಸ್ಟೆಲ್ ಲೈಫ್ ಹೇಗೆ ಅಂತೆಲ್ಲ. ಫ್ರೀ ಇಲ್ಲ, ನಮಗೆ ಗ್ರೌಂಡಿಗೆ ಬರ್ಬೇಕು. ಅದಾದ್ಮೇಲೆ ವರ್ಕೌಟ್ ಸ್ಟಾರ್ಟ್ ಆಗ್ತದೆ. 7:30
8 ಗಂಟೆನೂ ಆಗ್ತದೆ ಲೋಡ್ ಎಲ್ಲ ಇರುವ ದಿವಸ. ನಮಗೊಂದ್ ಸರ್ ಹೇಳಿರ್ತಾರೆ ಇಷ್ಟಿಷ್ಟು ಮಾಡ್ಬೇಕು ಈ ವರ್ಷ, ಈ ದಿವಸ ಇಷ್ಟಿಷ್ಟು ಮಾಡ್ಬೇಕು. ಅಷ್ಟಷ್ಟು ನಾವು ರೀಚ್ ಆಗ್ಬೇಕು. ಇಲ್ಲದಿದ್ರೆ ಏನಾದ್ರು ಪನಿಷ್ಮೆಂಟ್ ಹಂಗಿಂಗೆ ಕೊಡ್ತಾರೆ. ಹಂಗೆ ನಮಗೆ ಫ್ರೀ ಸಿಗಲ್ಲ. ಅದಾದ್ಮೇಲೆ ವಾಪಸ್ ಹಾಸ್ಟೆಲ್ ಬರ್ಬೇಕು. ಮತ್ತೆ ನಮಗೆ ಅಲ್ಲಿ ಅಲ್ಲಿ ನಾನ್ ವೆಜ್ ಇಲ್ಲ. ನಮಗೆ ಹಾಸ್ಟೆಲ್ ಅಲ್ಲಿ ನಾನ್ ವೆಜ್ ಇಲ್ಲ. ಇದ್ ಮಾತ್ರ ಎಗ್ ಮಾತ್ರ ಸಿಗುದು ಜಿಮ್ ಅಲ್ಲಿ. ಅದಾದ್ಮೇಲೆ ಜ್ಯೂಸ್ ಒಂದೊಂದ್ ದಿವ್ಸ ಇರ್ತದೆ. ಅದನ್ನ ಕುಡ್ದು ವಾಪಸ್ ಬಂದು ಪ್ರೇಯರ್ ಹಂಗೆಲ್ಲ ಇರ್ತದೆ. ಅದಾದ್ಮೇಲೆ 9 ಗಂಟೆಯಿಂದ 10 ಗಂಟೆ ತನಕ ಸ್ಟಡಿ ಅವರ್ಸ್. 10 ಗಂಟೆ ಆದ್ಮೇಲೆ ನಮ್ದು ಕೆಲಸ, ಬಟ್ಟೆ ವಾಶ್ ಆಗಿ, ಕೆಲವೊಮ್ಮೆ ಅಷ್ಟರ ತನಕ ಸ್ನಾನನೇ ಆಗಿರಲ್ಲ. ಮತ್ತೆ ಸ್ನಾನ ಮಾಡಿ ಮತ್ತೆ ರಾತ್ರಿ 10 ಗಂಟೆ ನಂತರ. ಅದಾದ್ಮೇಲೆ ನಾವು ಮಲ್ಗಲಿಕ್ಕೆ ತುಂಬಾ ಲೇಟ್ ಆಗ್ತದೆ. 12 ಗಂಟೆನೂ ಆದದುಂಟು. ಅದ್ ಹಿಂಗೆ ಪ್ರೋಗ್ರಾಮ್ ಅದೆಲ್ಲ ಡ್ಯಾನ್ಸ್ ಮಾಡ್ಬೇಕು. ಅದಕ್ಕೆಲ್ಲ ಟೈಮ್ ಇರುವಾಗ ಲೇಟ್, ಅದಕ್ಕೆಲ್ಲ ಇರುವಾಗ ತುಂಬಾ ಲೇಟ್ ಆಗ್ತದೆ ಮಲಗುವಾಗ ಎಲ್ಲ. ಕಷ್ಟ. ಯಾಕಂದ್ರೆ ಸಾಧನೆ ಅಂತ ಹೇಳಿದ್ರೆ ಹಾಗೇನೆ, ಅದು ಅದೇ. ಸುಲಭದ ಮಾತಲ್ಲ. ಈಗ PUC ವಿದ್ಯಾಭ್ಯಾಸ ಆದ ನಂತರ ಯಾವ ಗೋಲು ಈಗ ನೀವು ಮಾಡುವಂತದ್ದು ಏನಂತ? ಈಗ PUC 2 ವರ್ಷ, ಅದಾದ್ಮೇಲೆ ಡಿಗ್ರಿ ಮಾಡ್ಬೇಕು ಕಂಪಲ್ಸರಿ 3 ವರ್ಷ. ಅದಕ್ಕಿಂತ ಮೊದಲು ಈಗ ನಂದು 2 ನ್ಯಾಷನಲ್ಸ್ ಉಂಟು. ಆ ನ್ಯಾಷನಲ್ಸ್ ಅಲ್ಲಿ ಹೇಗಾಗ್ತದ ಗೊತ್ತಿಲ್ಲ. ಆ ನ್ಯಾಷನಲ್ಸ್ ಇದೇ ವರ್ಷ ಉಂಟಲ್ಲ ನ್ಯಾಷನಲ್? ಇದೇ ವರ್ಷ. ನಾಲ್ದು ಜನವರಿಯಲ್ಲಿ ಒಂದುಂಟು, ಫೆಬ್ರವರಿಯಲ್ಲಿ ಒಂದುಂಟು. ಫೆಬ್ರವರಿದು ಡೇಟ್ ಬಂತು, ಜನವರಿದು ಡೇಟ್ ಇನ್ನೂ ಬರ್ಲಿಲ್ಲ, ಯಾವಾಗ ಬರ್ತದೆ ಗೊತ್ತಿಲ್ಲ. ಅದಾದ್ಮೇಲೆ ಅದೆರಡರಲ್ಲಿ ಈಗ 1 in 3 ಆದ್ರೆ ನಂಗೆ ಜಾಬ್ ಅಂದ್ರೆ ಅಪ್ಲೈ ಮಾಡ್ಬೋದು. ಈ ಗೇಮ್ಸ್ ಗೆ ಹೋಗ್ಬೇಕಾದ್ರೆ ಈ ಖರ್ಚು ವೆಚ್ಚ ಯಾರು ಭರಿಸುವಂತದ್ದು ಹೇಗೆ ಅಂತ? ಖರ್ಚು ಎಷ್ಟರ ತನಕ ಮನೆಯವರೇ ನೋಡಿದ್ದಾರೆ. ಈಗ ಅಂತ ಖರ್ಚು ತುಂಬಾ ಆಗ್ತದೆ. ತುಂಬಾ ಅಂತ ಫುಡ್ಡಿಗಾಗ್ಲಿ, ನಮ್ದು ಪ್ರೋಟೀನ್ ಬೇರೆದ್ರಲ್ಲೆಲ್ಲ ಅದಷ್ಟು ಖರ್ಚಾಗಲ್ಲ. ಇದಕ್ಕೆ ಪ್ರೋಟೀನ್ ಫುಡ್ ನಮ್ದು ಏನೇ ಇದ್ರು ಎಲ್ಲ, ನಮ್ದು ಫುಡ್ ಇಲ್ಲ, ನಾನ್ ವೆಜ್ ಇಲ್ಲ ಅಲ್ಲಿ. ನಾವೇ ನಾನ್ ವೆಜ್ ಹೊರಗೆ ಹೋಗಿ ತಕೊಳ್ಬೇಕು, ಇಲ್ಲಿ ತರಿಸ್ಬೇಕು. ಅದೊಂದು ಪ್ರೋಟೀನ್, ಮೆಡಿಸಿನ್, ಹಾಗೆ ತುಂಬಾ ಖರ್ಚಾಗ್ತದೆ. ಇಲ್ಲ ಅಂತಲ್ಲ, ತುಂಬಾ ಆಗ್ತದೆ. ಹೋಗುವ ಜಾಸ್ತಿ ಅಂದ್ರೆ ಎಷ್ಟು ಖರ್ಚಾಗ್ತದೆ? ಇದ್ರೆ ನಮ್ದು ಟ್ರೈನ್, ಈಗ ನ್ಯಾಷನಲ್ಸ್ ಎಲ್ಲ ಹೋಗುವಾಗ 6,000 ಎಲ್ಲ ಟ್ರೈನ್ ಟಿಕೆಟ್. ಅದು ಅಲ್ಲಿ ಅಕಮೆಂಡೇಶನ್ ಇಲ್ಲದಿದ್ರೆ ನಮ್ದೇ ರೂಮ್ ಬಾಡಿಗೆ ಅದು ಇದು ಅಂತ ತುಂಬಾ ಆಗ್ತದೆ. ಒಂದು ಟೋಟಲ್ ನಂದು ಮೊನ್ನೆ ತ್ರಿಶೂಲ್ ಹೋಗುವಾಗ 6,500 ಎಲ್ಲ ಖರ್ಚಾಗಿದೆ. ಅಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಲ್ಲಿ ರೂಮ್ಸ್ ಅದೆಲ್ಲ ಅಕಮೆಂಡೇಶನ್ ಕೊಡಲ್ಲ. ಅಲ್ಲಿ ಇತ್ತು ಮಾತ್ರ, ಕೆಲವೊಂದ್ ದಿವಸ ಕೊಡಲ್ಲ ಅಲ್ಲೆಲ್ಲ. ನಾವೇ ಖರ್ಚು ಮಾಡಿ ಇಷ್ಟರ ತನಕ ಪಪ್ಪ ಅಮ್ಮ ಎಲ್ಲ ನೋಡಿದ್ದಾರೆ ಖರ್ಚೆಲ್ಲ. ಇನ್ನು ಎಂತ ನೋಡ್ಬೇಕು ಹೇಗೆ ಅಂತ ಖರ್ಚಿಗೆಲ್ಲ. ನಮ್ ಜೊತೆ ಹರ್ಷಿತಾಳ ತಂದೆ ಇದ್ದಾರೆ. ಇವರು ಪದ್ಮನಾಭ ಪೂದೆ ಅಂತ, ಗಣಪತಿ ಮಲ್ಲಿಕಾರ್ಜುನ ಮಹಾವಿಷ್ಣು ದೇವಸ್ಥಾನದ ಸತತವಾಗಿ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ನಿಮ್ಮ ಮಗಳ ಸಾಧನೆಯ ಬಗ್ಗೆ ನೀವು ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಾ ಅಂತ? ಅವಳು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ 7th ಇಂದಲೇ ಇಂಟ್ರೆಸ್ಟ್ ಇತ್ತು. ಆದ ಕಾರಣ ಅವಳನ್ನು ಕಬಡ್ಡಿಯಲ್ಲಿ ರಾಷ್ಟ್ರ ಮಟ್ಟ, ಜಿಲ್ಲಾ ಮಟ್ಟ ತನಕ ಹೋದ್ರು. ನಾನು HMCಗೆ ಕಬಡ್ಡಿಗೆ ಅಂತ ಕರ್ಕೊಂಡು ಹೋದೆ, ಸೆಲೆಕ್ಷನ್ ಆಗ್ಬೇಕಂತ. ಅಲ್ಲಿ ಕಬಡ್ಡಿ ಚಾನ್ಸ್ ಸಿಕ್ಲಿಲ್ಲ. ವೈಟ್ ಲಿಫ್ಟಿಂಗ್ ಮಾಡುವ ಅಂತ ಸಂತೋಷ್ ಸರ್ ಹೇಳಿದ್ರು, ಅದಕ್ಕೆ ಕಳಿಸಿದೆ. ಆದ ಕಾರಣ ಅವಳು ರಾಷ್ಟ್ರ ಮಟ್ಟಕ್ಕೆ ಈಗ ಆಯ್ಕೆ ಆಗಿದ್ದಾಳೆ. ಆಯ್ಕೆ ಆಗಿದ್ದಾಳೆ. ತುಂಬಾ ಖುಷಿ ಕೊಟ್ಟಿದೆ ನಿಮಗೆ. ಖುಷಿ ಕೊಟ್ಟಿದೆ. ನಮ್ ಜೊತೆ ಹರ್ಷಿತಾ ಅವರ ತಾಯಿ ಇದ್ದಾರೆ. ಅವರ ಜೊತೆ ಅವರ ಮಗಳ ಸಾಧನೆಯ ಬಗ್ಗೆ ಮಾತಾಡುವ. ಎಷ್ಟು ಮಕ್ಕಳು ನಿಮಗೆ? 2 ಮಕ್ಕಳು. ಫಸ್ಟ್ನೇ ಹರ್ಷನ್ ಅಂತ, ಅವನೀಗ ವಿವೇಕಾನಂದದಲ್ಲಿ ಇದು ಮೆಕ್ಯಾನಿಕ್ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಈಗ 3ನೇ ವರ್ಷದ್ದು, ಇನ್ನೊಂದು ವರ್ಷ ಉಂಟು. ಅದನ್ನ ಈಗ ಎಲ್ಮು ಶಾಲೆಯಲ್ಲಿ ಕಬಡ್ಡಿಯಲ್ಲಿ ಮತ್ತು ಖೋ ಇದ್ಲು. ಅಲ್ಲಿ ಕಬಡ್ಡಿಯಲ್ಲಿ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆಲ್ಲ ಹೋದ್ಲು. ಮತ್ತೆ ಖೋದಲ್ಲಿ ಕೂಡ ಜಿಲ್ಲಾ ಮಟ್ಟಕ್ಕೆ ಕೂಡ ಹೋದ್ದು. ಮತ್ತೆ ಇದರಲ್ಲಿ ಅಥ್ಲೆಟಿಕ್ ಅದರಲ್ಲಿ ಕೂಡ ಇದ್ಲು. ಅಲ್ಲಿದ್ದು ಮತ್ತೆ ಇಲ್ಲಿ SLC ಪಾಸ್ ಆಗಿ ನಾನು SLC ಆದ ಮೇಲೆ ಏನಾದ್ರೂ ಸಾಧಿಸಬೇಕಂತ ಹೇಳಿ SDMಗೆ ಹೋಗಿ ಅಲ್ಲಿ ಸೇರ್ಬೇಕು, ಅಲ್ಲಿ ಒಂದು ಸ್ಪೋರ್ಟ್ಸ್ ಗೆ ಸೇರಿ ಆಯ್ಕೆ ಆಗ್ಬೇಕಂತ ಹೋದ್ರು. ಅಲ್ಲಿ ಹೋಗಿ ಕಬಡ್ಡಿ ಮತ್ತೆ ಅಥ್ಲೆಟಿಕ್ ಅಲ್ಲಿ ಸೇರಿ ಅದರಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಬಂದದಕ್ಕೆ ನಾನು ಯಾವ್ದಕ್ಕಾದ್ರೂ ಸೇರಿ ಇಲ್ಲಿ ಸೆಲೆಕ್ಟ್ ಆಗಿ ಮನೆಗೆ ಹೋಗ್ಬೇಕಂತ ಹೇಳಿ ಮತ್ತೆ ಇದಕ್ಕೆ ಹೋದ್ಲು, ವೈಟ್ ಲಿಫ್ಟಿಂಗ್ ಗೆ. ಅಲ್ಲಿ ಹೋಗಿ ಅದರಲ್ಲಿ ಫಸ್ಟ್ ಗೆ ಸೆಲೆಕ್ಟ್ ಆಗಿ ಅಲ್ಲಿ 10-15 ದಿವಸ ಅದನ್ನು ಮಾಡಿ ಅಲ್ಲಿ ಕಷ್ಟ ಬಂದು ನಂಗೆ ಇಲ್ಲಿ ಆಗುದಿಲ್ಲಮ್ಮ ಅಂತ ಹೇಳಿಕೊಂಡು, ಆದ್ರೂ ನಾನು ಅದನ್ನು ಮಾಡಿಯೇ ಬರುದಂತ ಹೇಳಿ ಅಲ್ಲಿ ನಿಂತು ವೈಟ್ ಲಿಫ್ಟಿಂಗ್ ಅಲ್ಲಿ ಈಗ ರಾಷ್ಟ್ರ ಮಟ್ಟಕ್ಕೆಲ್ಲ ಆಯ್ಕೆ ಆಗಿದ್ದಾರೆ. ನಿಮಗೆ ಖುಷಿ ತುಂಬಾ ಕೊಟ್ಟಿದೆ. ಖುಷಿ ತುಂಬಾ ಗೊತ್ತಿದೆ. ಇನ್ನು ಕೂಡ ಹಾಗೆ ಮೇಲೆ ಹೋಗ್ಬೇಕಂತ ಒಂದು ಆಸೆ ಉಂಟು. ನಮ್ಮೆಲ್ಲರ ಹಾರೈಕೆ ಕೂಡ ಹಾಗೆ. ಎಷ್ಟೋ ಕಷ್ಟ ಬರ್ತಾರೆ. ಹೌದು, ಕಷ್ಟಪಟ್ಟು ಮಾಡಿದಕ್ಕೆ ಭಗವಂತ ತಕ್ಕ ಒಂದು ಪ್ರತಿಫಲ ಕೊಟ್ಟಿದ್ದಾನೆ. ಯಾಕಂದ್ರೆ ರಾಷ್ಟ್ರ ಮಟ್ಟಕ್ಕೆ ಪ್ರವೇಶ ಆಗಿದ್ದಾರೆ. ಈಗಲೇ ಇಲ್ಲಿ ಸಾಧಾರಣವಾಗಿ ಇಲ್ಲಿ ನಮ್ಮ ಕಾಣುವ ಹಾಗೆ ಯಾರು ಕೂಡ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟು ಯಾರು ಇಲ್ಲ. ನಮ್ಮ ಈ ಪೂದೆಗೆ ಒಂದು ಹೆಮ್ಮೆ ತರುವಂತ ವಿಚಾರ ಇದು. ಎಲ್ಲರೂ ಸಿಕ್ಕಿದವರು ಎಲ್ಲರೂ ಹೇಳ್ತಾರೆ, ನಮ್ಮ ಊರಿಗೆ ಒಂದು ಕೀರ್ತಿ ತಂದಿದ್ದಾಳೆ ಅವಳು, ನಿಮಗೆ ಒಂದು ಹೆಮ್ಮೆ ಅಂತ. ಎಲ್ಲರ ಖುಷಿ ಆಗ್ತದೆ. ಎಲ್ಲರ ಆಶೀರ್ವಾದ ಇನ್ನು ಕೂಡ ಹಾಗೆ ಇರಲಿ ಅಂತ. ನಿಮ್ಮ
ಸಾಧನೆಯ ಶಿಖರ ಇನ್ನು ಕೂಡ ಉತ್ತುಂಗಕ್ಕೆ ಇರಲಿ, ದೇಶವನ್ನು ಪ್ರತಿನಿಧಿಸಿ ಆಡುವಂತಹ ಒಂದು ಯೋಗ ನಿಮಗೆ ಸಿಗಲಿ ಅಂತ ನಾನು ಓಂಕಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮಗೆ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.